ಒಂದ್ಸರಿ ಮಧ್ಯರಾತ್ರಿ ಎಳ್ದಾಡಿ ರೂಮಿಂದ ಹೊರಗೆ ಎಳ್ಕೊಂಬಂದ್ರು ಸರ್. ಕೈ ಕಾಲು ಹಿಡ್ಕೊಂಡಿದ್ದೀನಿ ನಮ್ಮ ಮನೆಯವರಿಗೆ ಬಿಡಲಿಲ್ಲ. ಅವರಪ್ಪ ಮತ್ತೆ ನನ್ನನ್ನು ಕೂದಲು ಹಿಡ್ಕೊಂಡು ಸ್ಟೆಪ್ಸಿಂದ ಕೆಳಗೆ ಹಿಡ್ಕೊಂಬಂದ್ರು ಸರ್. ಕರ್ಕೊಂಬಂದು ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಾನು ನಿನ್ನ ಕರ್ಕೊಂಡು ಹೋಗ್ತೀಯ, ನಾನೇ ಕರ್ಕೊಂಬಂದು ಬಿಡಲ ಅಂತ ಹೇಳಿದರು ಸರ್. ನನಗೆ ದುಡ್ಡು ತಗೊಂಬ ಅಂತ ಹೇಳಿದರು ಸರ್. ನಾನು ಮತ್ತೆ ನಿನ್ನೆ ಸಾಯಂಕಾಲ ಬಂದಿದ್ದೆ ಸರ್. ದುಡ್ಡು ತೊಗೊಂಬಂದಿದ್ದೀನಿ ಅಂದಾಗ ನಿನ್ನೆ ಬಿಟ್ಕೊಂಡ್ರು ಒಳಗಡೆ. ಈಗ ಮತ್ತೆ ನನಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗು ಅಂತೇಳಿ ಹೊರಗಡೆ ಹಾಕಿ ಮತ್ತೆ ಡೋರ್ ಓಪನ್ ಮಾಡ್ತಿಲ್ಲ ಸರ್. ಬೆಳಗ್ಗೆಯಿಂದ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲ ಕರೆಸಿದ್ದೀನಿ ಸರ್. ನಾನು ಅಷ್ಟು ಇಷ್ಟು ಅಂತ ಹೇಳಲ್ಲ ಸರ್ ಅವರು. ನೀನು ತಗೊಂಬ 50 ಲಕ್ಷ ತಗೊಂಬ, ಹಿಂಗೆ 50 ಲಕ್ಷ ತೊಗೊಂಬಂದಿದ್ದೀನಿ ಸರ್ ನಾನು. ಆ್ಯಕ್ಚುಲಿ ನಿನ್ನೆ ನಿನ್ನೆ ದುಡ್ಡು ತಂದಿದ್ದೀನಿ ಅದಕ್ಕೆ ಒಳಗೆ ಬಿಟ್ಕೊಂಡ್ರು. ಈಗ ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಮೇಲೆ ಈಗ ಹೊರಗಡೆ ಬ್ಯಾಗ್ ಹಾಕಿ ನನ್ನ ಹೊರಗಡೆ ಕರೆಸಿ ಬೋಲ್ಟ್ ಹಾಕಿದ್ದಾರೆ. ಬೋಲ್ಟ್ ಓಪನ್ ಮಾಡ್ತಾ ಇಲ್ಲ ಸರ್. ಯಾರು ಬಂದರೂ ಓಪನ್ ಮಾಡ್ತಾ ಇಲ್ಲ ಸರ್. ಒಂದ್ಸರಿ ಮಧ್ಯರಾತ್ರಿ ಎಳ್ದಾಡಿ ರೂಮಿಂದ ಹೊರಗೆ ಎಳ್ಕೊಂಬಂದ್ರು ಸರ್. ಕೈ ಕಾಲು ಹಿಡ್ಕೊಂಡಿದ್ದೀನಿ ನಮ್ಮ ಮನೆಯವರಿಗೆ ಬಿಡಲಿಲ್ಲ. ಅವರಪ್ಪ ಮತ್ತೆ ನನ್ನನ್ನು ಕೂದಲು ಹಿಡ್ಕೊಂಡು ಸ್ಟೆಪ್ಸಿಂದ ಕೆಳಗೆ ಹಿಡ್ಕೊಂಬಂದ್ರು ಸರ್. ಕರ್ಕೊಂಬಂದು ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಾನು ನಿನ್ನ ಕರ್ಕೊಂಡು ಹೋಗ್ತೀಯ, ನಾನೇ ಕರ್ಕೊಂಬಂದು ಬಿಡಲ ಅಂತ ಹೇಳಿದರು ಸರ್. ನನಗೆ ದುಡ್ಡು ತಗೊಂಬ ಅಂತ ಹೇಳಿದರು ಸರ್. ನಾನು ಮತ್ತೆ ನಿನ್ನೆ ಸಾಯಂಕಾಲ ಬಂದಿದ್ದೆ ಸರ್. ದುಡ್ಡು ತೊಗೊಂಬಂದಿದ್ದೀನಿ ಅಂದಾಗ ನಿನ್ನೆ ಬಿಟ್ಕೊಂಡ್ರು ಒಳಗಡೆ. ಈಗ ಮತ್ತೆ ನನಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗು ಅಂತೇಳಿ ಹೊರಗಡೆ ಹಾಕಿ ಮತ್ತೆ ಡೋರ್ ಓಪನ್ ಮಾಡ್ತಿಲ್ಲ ಸರ್. ಬೆಳಗ್ಗೆಯಿಂದ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲ ಕರೆಸಿದ್ದೀನಿ ಸರ್. ನಾನು ಅಷ್ಟು ಇಷ್ಟು ಅಂತ ಹೇಳಲ್ಲ ಸರ್ ಅವರು. ನೀನು ತಗೊಂಬ 50 ಲಕ್ಷ ತಗೊಂಬ, ಹಿಂಗೆ 50 ಲಕ್ಷ ತೊಗೊಂಬಂದಿದ್ದೀನಿ ಸರ್ ನಾನು. ಆ್ಯಕ್ಚುಲಿ ನಿನ್ನೆ ನಿನ್ನೆ ದುಡ್ಡು ತಂದಿದ್ದೀನಿ ಅದಕ್ಕೆ ಒಳಗೆ ಬಿಟ್ಕೊಂಡ್ರು. ಈಗ ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಮೇಲೆ ಈಗ ಹೊರಗಡೆ ಬ್ಯಾಗ್ ಹಾಕಿ ನನ್ನ ಹೊರಗಡೆ ಕರೆಸಿ ಬೋಲ್ಟ್ ಹಾಕಿದ್ದಾರೆ. ಬೋಲ್ಟ್ ಓಪನ್ ಮಾಡ್ತಾ ಇಲ್ಲ ಸರ್. ಯಾರು ಬಂದರೂ ಓಪನ್ ಮಾಡ್ತಾ ಇಲ್ಲ ಸರ್.